ಅಪ್ಪಗಳು ಓದ್ನಲ್ಲಿ ತಲ್ಲೀನರಾಗಿದ್ರು. ಅವರನ್ನ ಹೇಗೆ ಮಾತಾಡಿಸೋದು ಒಮ್ಮೆಲೆ ಅಂತ ಹೇಳಿ ಅವ್ರ ಮುಂದೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಆಗ ಅಪ್ಪಗಳು ಓದ್ತಾ ಇರುವಂಥವ್ರ ಲಕ್ಷ್ಯ ಎದುರಿಗೆ ನಿಂತಂತ ಸಿದ್ಲಿಂಗ ಅಪ್ಪಗಳ ಮೇಲೆ ಬಿತ್ತಂತ. ಅವಾಗ ಸಿದ್ಲಿಂಗ ಅಪ್ಪಗಳು ನಿಂತದ್ದನ್ನು ನೋಡಿ ಮುರುಗೇಂದ್ರ ಅಜ್ಜ ಅವ್ರು ಕೇಳಿದ್ರು, ಯಾಕ್ರೆಪ್ಪ, ಏನ ಆಗಬೇಕಾಗಿತ್ತು, ಏನಾದರೂ ಕೇಳೋದಿತ್ತೇನು ಅಂತೇಳಿ. ಆಗ ಸಿದ್ಲಿಂಗ ಅಪ್ಪಗಳು ಅಂದ್ರಂತ, ಅಪ್ಪ ಅವರ ದಾಸೋಹಕ್ಕೆ ಮೀಸಲಿದ್ದಂಥ ದವಸ ಧಾನ್ಯ ಇವತ್ತಿನವರೆಗೂ ಆಗ್ಯದ. ನಾಳಿನ ದಾಸೋಹಕ್ಕೆ ಹೆಂಗ್ ಮಾಡೋದು, ಏನ್ ಮಾಡೋದು ಅನ್ನೋದ ಒಂದು ಚಿಂತೆ ಆಗ್ಯದ. ಏನೇನೋ ವಿಚಾರ ಮಾಡಿದೆ, ಏನೂ ಹೊಳಿಲಿಲ್ಲ ನನಗ. ಅದಕ್ಕೆ ತಮ್ಮನೊಂದು ಮಾತು ಕೇಳಿದ್ರಾತು ಅಂತ ಬಂದೆ ಅಂದ್ರಂತ. ಅವಾಗ ಮುರುಗೇಂದ್ರ ಅಜ್ಜ ಅವರು ನಕ್ ಹೇಳಿದ್ರಂತ, ಇಷ್ಟು ವರ್ಷ ನಡ್ಕೊಂಡು ಬಂದದಲ್ಲಪ್ಪ ದಾಸೋಹ, ಆ ದಾಸೋಹವನ್ನ ನೀನ ಮಾಡಿದಿ ಅನ್ನೋದೇನಾದ್ರೂ ನಿನಗಿತ್ತಂದ್ರೆ ನೀ ರಾತ್ರಿ ಎಲ್ಲ ಚಿಂತೆ ಮಾಡು, ನಾಳಿದ್ ಹೆಂಗ್ ಮಾಡೋದು ಅಂತ ಹೇಳಿ. ಇದುವರೆಗೆ ಏನ್ ನಡ್ಕೊಂಡು ಬಂದದಲ್ಲ ಅದನ್ನ ಮಾಡಿದ್ದು ನೀನಲ್ಲ ಅನ್ನೋ ಭಾವ ನಿನಗೆ ಬಂತು ಅಂದ್ರೆ ನೀನ್ ಅದನ್ನ ಪರಮಾತ್ಮನ ಮೇಲೆ ಹಾಕಿ ನೆಮ್ಮದಿಯಿಂದ ನಿದ್ದೆ ಮಾಡು, ಅವ ಏನ್ ಮಾಡ್ತಾನ ಅಂತ ಹೇಳಿದ್ರಂತ. ಆಗ ಸಿದ್ಧಲಿಂಗಪ್ಪಗಳು ವಿಚಾರ ಮಾಡಿಕೊಂಡ್ರು, ಹೌದಲ್ಲ, ಇಷ್ಟು ವರ್ಷ ದಾಸೋಹ ಅನೂಚಾನವಾಗಿ ನಡ್ಕೊಂಡು ಬಂದದ. ಆ ದಾಸೋಹದ ಹಿರಿಮೆ ಗರಿಮೆ ಎಲ್ಲಾ ಕಡೆಗಳಲ್ಲಿ ಸುದ್ದೆಗೆದ. ನಾನು ಇವತ್ತ ತೀರಿದ ದವಸ ಧಾನ್ಯದ ವಿಚಾರ ಲಕ್ಷ್ಯ ಇಟ್ಕೊಂಡು ನಾಳಿದ್ ಹೆಂಗ್ ಮಾಡೋದು ದಾಸೋಹ ಅಂತ ಚಿಂತೆ ಮಾಡಿದೆ. ಖರೆ ಅಪ್ಪಗಳು ಹೇಳಿದ್ದು ಬರೋಬ್ಬರಿ ಅದ. ಮತ್ ಇಷ್ಟು ವರ್ಷ ನಡ್ಕೊಂಡು ಬಂದ ದಾಸೋಹವನ್ನ ಮಾಡಿದವ ನಾ ಅಲ್ಲ ಅಂದ ಮೇಲೆ ನಾನು ಯಾಕೆ ಚಿಂತೆ ಮಾಡ್ಲಿ, ಮಾಡಿಸ್ಕೊಳ್ಳುವಂತ ಸ್ವಾಮಿ ಅದೇನು ಶಕ್ತಿ ಕೊಟ್ಟು ಮಾಡಿಸ್ಕೊಳ್ತಾನೋ ಆ ಸೇವಾ ಮಾಡಿಸ್ಕೊಳ್ಳಿ ಅಂತ ಹೇಳಿ ನೆಮ್ಮದಿಯಿಂದ ನಿದ್ದೆ ಮಾಡಿದ್ರಂತೆ. ಮುಂಜಾನೆ ಏನಾತು ಅಂತಂದ್ರೆ ಮಠದ ಬಾಗಿಲು ಮುಂದೆ ಬಂದಂತ ವಾಹನ, ಅದರ ಚಾಲಕ ಏನ್ ಮಾಡಿದ ಅಂದ್ರೆ ಗಾಡಿ ಬಿಟ್ಟು ಕೆಳಗಿಳಿದು ಬಂದು ಬಾಗಿಲು ಮುಂದೆ ಒದರಾತಾನೆ, ಅಜ್ಜವ್ರ ಅಂತ ಒದರಾಕತ್ತಾನಂತ. ಆಗ ಸಿದ್ಧಲಿಂಗಪ್ಪಗಳು ಯಾರವರು ಏನು ಅಂತ ಹೊರಗೆ ಬಂದ್ರೆ ಆ ಗಾಡಿ ತಗೊಂಡು ಬಂದಂತ ಡ್ರೈವರ ಏನ್ ಮಾಡಿದ ಅಂದ್ರೆ ಚೀಟಿಯನ್ನ ಅಪ್ಪಗಳು ಕೈಯಾಗ ಕೊಟ್ಟನಂತ. ಬೆಂಗಳೂರಿನಿಂದ ಒಂದು ಲೋಡ್ ಅಕ್ಕಿ ಕಳಿಸ್ಯಾರ್ಯಪ್ಪ, ಅದರ ಚೀಟಿ ತಗೊಳ್ರಿ ಅಂತ ಅಪ್ಪಗಳಿಗೆ ಕೊಟ್ಟನಂತ. ಸಿದ್ಧಲಿಂಗ ಅಪ್ಪಗಳು ಆ ಚೀಟಿ ತಗೊಂಡು ನೋಡಿದ್ರು ಆನಂದವೇ ಆನಂದ. ಬೆಂಗಳೂರಿನ ಅಜ್ಜವರ ಶಿಷ್ಯರಾಗಿರ್ತಕ್ಕಂಥ ಮಂಡಿ ಹಿರಿಯಣ್ಣವ್ರನ್ನವರು ಒಂದು ಲೋಡ್ ಅಕ್ಕಿಯನ್ನ ದಾಸೋಹಕ್ಕಾಗಿ ಕಳಿಸಿದ್ರಂತ ಮುಂಜಾನೆ ಅನ್ಕೊಡ್ದ. ಆಗ ಇವರಿಗೆ ಎಷ್ಟು ಆನಂದ ಆತು ಅಂದ್ರೆ ನಿಲ್ಲಕ್ಕಾಗಲಿಲ್ಲ. ಓಡೋಡ್ಕೊಂಡು ಬಂದು ಅಪ್ಪಗಳು ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಖುಷಿ ಖುಷಿಲೇ ಹೇಳ್ಕೊಂಡ್ರಂತ, ಅಪ್ಪರ ತಾವು ಅಂದಂಗ ಆತ್ ನೋಡ್ರಿ, ಇಷ್ಟು ವರ್ಷ ನಡ್ಕೊಂಡು ಬಂದ ದಾಸೋಹ ನೀನ ಮಾಡಿದ್ದಿ ಅನ್ನೋದಾದ್ರೆ ರಾತ್ರಿ ಎಲ್ಲ ಚಿಂತೆ ಮಾಡಪ್ಪ, ಮತ್ತ ಮಾಡ್ಕೊಂಡು ಬಂದವ್ ನಾನಲ್ಲ ಅನ್ನೋ ಭಾವನಾ ನಿನಗಿತ್ತು ಅಂದ್ರೆ ನೆಮ್ಮದಿಯಿಂದ ನಿದ್ದೆ ಮಾಡು, ಸ್ವಾಮಿ ಏನ್ ಮಾಡ್ಬೇಕೋ ಮಾಡ್ತಾನ ಅಂದಿದ್ರಿ. ಅದ ಆತು ನೋಡ್ರಿ. ಬೆಳಗನಗೊಡ್ದನೆ ಬೆಂಗಳೂರಿನ ಮಂಡಿ ಹಿರಿಯಣ್ಣವರು ದಾಸೋಹಕ್ಕಂತೇಳಿ ಲೋಡಕ್ಕಿ ಕಳಿಸ್ಯಾರಿ ಅಂತ ಖುಷಿಲೇ ಹೇಳ್ಕೊಂಡ್ರಂತ. ಆಗ ಅಜ್ಜವ್ರ ಅಂದ್ರಂತ, ಇದಕ್ಕ ಅನ್ನೋದಪ್ಪ ತಲ್ಲಡಿಸದಿರು ಕಂಡ್ಯ ತಾಳು ಮನವೇ ಅಂತ ಹೇಳಿ. ಅದಕ್ಕೆ ನಾವು ನೋಡ್ರಿ ಇಂಥ ಒಂದು ಪ್ರಸಂಗದಿಂದ ಏನೆಲ್ಲವನ್ನ ನಾವು ತಿಳ್ಕೊಳ್ಬಹುದು. ನಮ್ಮ ಜೀವನದೊಳಗೆ ಏನೇನೋ ಸಂದರ್ಭಗಳು ಬಂದು ಹೋಗ್ತಾವಲ್ಲ, ಸಮಸ್ಯೆ ಸಂದರ್ಭಗಳು ಬಂದಾಗ, ಕಷ್ಟದ ಸಂದರ್ಭಗಳು ಬಂದಾಗ, ತೊಂದರೆದಾಯಕ ಸಂದರ್ಭಗಳು ಬಂದಾಗ ನಾವು ಇಂಥದ್ದನ್ನ ನೆನಪು ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ಸ್ವಾಮಿ ಒಬ್ಬವ ನಮ್ಮನ್ನ ನಿಮ್ಮನ್ನ ಕಾಯುವಂಥವನದಾನ ಅಂತ ಹೇಳಿ. ಆತ ಅಂದದಾನ ಇಂದಿಲ್ಲ ಅನ್ನುವಂಗಿಲ್ಲ, ಎಂದೆಂದಿಗೂ ಕೂಡ ಇರ್ತಕ್ಕಂಥ ಶಾಶ್ವತನಾದ ಆ ಸ್ವಾಮಿಯ ಬಗ್ಗೆ ಬಸವಣ್ಣವ್ರು ಹೇಳ್ತಾರಲ್ರಿ, ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ. ಆ ಸ್ವಾಮಿಯನ್ನ ನೆನೆದು ನಾವೆಲ್ಲ ಜೀವನ ಮಾಡಕತ್ರ ನಮ್ಮ ಜೀವನಕ್ಕೆ ಯಾವ ತೊಂದರೆಗಳು ಇರೋದೇ ಇಲ್ಲ ಅಂತ ಹೇಳಿ. ಆದ್ರೆ ತೊಂದರೆ ಬಂದದ್ದು ಎದಕ್ಕೆ, ಸಮಸ್ಯೆಗಳು ಬಂದದ್ದು ಎದಕ್ಕೆ ಅಂದ್ರೆ ಮಾಡವನು ನಾನ, ಮಾಡಿದ್ದನ್ನ ಅರಗಿಸ್ಕೊಳ್ಳವನು ನಾನ ಅಂತ ಬಂದ್ರೆ ಇವೆಲ್ಲ ಆಗ್ತಾವ. ಆದ್ರೆ ನಾವು ವಿಚಾರ ಮಾಡಬೇಕು. ನಿತ್ಯದ ಎಲ್ಲಾ ವಿಚಾರಗಳನ್ನು ನೋಡ್ತಾ ಹೋದ್ರೆ ನಮ್ದನ್ನೋದು ಏನದ, ಊಟ ನಾವು ಮಾಡಬಹುದು, ಪಚನ ನಾವು ಮಾಡ್ಕೊಳಕ್ ಸಾಧ್ಯ ಐತೇನು? 100 ಹೆಜ್ಜೆ ಇಟ್ರೆ ಪಚನ ಆಗ್ತದೇನು?
ಏನೇನೋ ಮಾಡಕ್ ಹೋಗಿ ಪಚನ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೇನು? ಹಾಗಾದ್ರೆ ಉಂಡದ್ದನ್ನು ನಾವೇ ಪಚನ ಮಾಡಿಕೊಳ್ತೀವಿ, ನಾವೇ ರಕ್ತ ಮಾಡಿಕೊಳ್ತೀವಿ ಅನ್ನೋ ಹಂಗಿದ್ರೆ ವಯಸ್ಸಾದವ್ರಿಗೆ ಯಾಕೆ ಹಂಗಾಗುವುದಿಲ್ಲ ಹಂಗಾರ? ಹಾಗಾಗಿ ಉಣ್ಣೋದು ನಮ್ಮ ಕೆಲಸ, ಪಚನ ಮಾಡಿ ರಕ್ತ ಮಾಡಿ ಶಕ್ತಿ ಮಾಡಿ ಬದುಕನ್ನ ಮಾಡಕ್ ಪ್ರೇರಣೆ ಕೊಡೋದು ಅವನ ಕೆಲಸ ಅಲ್ಲೇನ್ರಿ? ಹಾಸಿಗೆ ಹಾಸ್ಕೊಂಡು ಮಲಗುದಟ ನಮ್ಮ ಕೆಲಸ, ನಿದ್ದೆ ಹಚ್ಕೊಳ್ಳೋದಲ್ಲ. ಹಂಗಿಲ್ರಿ ಅಜ್ಜಾರ, ಮಲ್ಕೊಂಡು 1 ನಿಮಿಷಕ್ಕೆ ನಿದ್ದೆ ನಾನ ಹಚ್ಕೋತೀನಿ ಅಂತ ಏನಾದ್ರು ಅಂದ್ರೆ ನಿದ್ದೆ ಯಾವಾಗ ಹತ್ತದ್ರಿ? ಆಗಾಕ ಸಾಧ್ಯ ಆಗುದಿಲ್ಲ. ಗುಳಿಗೆ ತಗೊಳ್ಳೋದು, ಔಷಧ ತಗೊಳ್ಳೋದಟ್ಟ ನಮ್ಮ ಕೈಯಾಗಿರೋ ಕೆಲಸ, ನಾವು ಮಾಡ್ಬೇಕಾದ್ದು. ಆದ್ರೆ ಆರಾಮ ಮಾಡಿಕೊಂಡ ತೀರ್ತೀನಿ ಅಂತ ಏನ್ ನಮ್ಗೆ ಅನ್ನಕ್ ಬರ್ತದೇನ್? ಬರುವುದೇ ಇಲ್ಲ. ಅದೆಲ್ಲ ದುಡಿಯೋದು ನಮ್ಮ ಕೆಲಸ. ಈ ದುಡಿತದಿಂದ ಇಷ್ಟನ್ನು ಗಳಿಸ್ತೀನಿ ಅಂತ ಏನಾದ್ರು ಅನ್ನಕ್ ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೇನು? ಆಗುವುದಿಲ್ಲ. ಹಿಂಗೆ ಎಲ್ಲಾನು ವಿಚಾರ ಮಾಡ್ಕೋತ ಹೋದ್ರೆ ನಮ್ಮ ಕೈಯೊಳಗೆ ಏನೈತಪ್ಪ? ಅದಕ್ಕೆ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ಕೋತ ಹೋಗಬೇಕು, ಮಿಕ್ಕದ್ದನ್ನೆಲ್ಲ ಪರಮಾತ್ಮನಿಗೆ ಬಿಡಬೇಕು ಅನ್ನುವಂತಹದ್ದು. ಹಾಗಾಗಿ ಅಂಥ ಕಾಯುವ ದೇವನನ್ನ ಮತ್ತೊಮ್ಮೆ ನೆನೆಸಿಕೊಂಡು ಬದುಕಿದಂಥ ಬಸವಾದಿ ಶರಣರ ಜೀವನವನ್ನು ನೋಡ್ತೀವಲ್ಲ ನಾವೆಲ್ಲ. ಅದಕ್ಕೆ ಅವರು ಹೇಳಿದರು ಏನಪ್ಪಾ ಅಂತಂದ್ರೆ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದು ಹೆದ್ದೊರೆಯ ನೆರೆ ತುಂಬಿದಂತಯ್ಯ, ನೆರೆಯದು ವಸ್ತು ನೆರೆಯದು ನೋಡಯ್ಯ, ಪರಮ ನಿರಂಜನನ ಮರದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲುಕೊಂಡಂತೆ ಅಂತ ಹೇಳ್ಯಾರಲ್ಲ. ಏನು ಕೊಡಬೇಕು ಅಂತದನ್ನು ಭಗವಂತ ಯಾರ್ಯಾರಿಗೆ ಯಾವ್ಯಾವಾಗ ಏನ್ ಕೊಡಬೇಕು ಅಂತ ಇಚ್ಛೆ ಮಾಡಿದ್ದಾನೋ ಅದನ್ನೆಲ್ಲರಿಗೂ ಆಯಾ ಸಮಯಕ್ಕೆ ಕೊಟ್ಟೇ ಕೊಡ್ತಾನಂತ. ಅವಂಗ ಕೊಟ್ಟಿದಿ ನನಗ್ಯಾಕಿಲ್ಲ ಅಂತ ಕೇಳಿದರೆ ನಮ್ ತಪ್ಪದು, ಅವನು ತಪ್ಪಲ್ಲ. ಹಾಗಾಗಿ ಯಾರ್ಯಾರಿಗೆ ಏನು ಕೊಟ್ರೆ ಯೋಗ್ಯನೋ ಅದನ್ನು ಕೊಟ್ಟು ಅವರವರನ್ನ ಸಲಹುತ್ತಾನ ಅನ್ನುವಂಥ ವಿಚಾರವನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ಶಿವರಾತ್ರಿಯ ಶುಭ ಸಂದರ್ಭದೊಳಗೆ ನಾವು ಮಾಡಬೇಕಾದ್ದೇನಪ್ಪಾ ಅಂತಂದ್ರೆ, ನಾವೆಲ್ಲರೂ ಪರಮಾತ್ಮನ ಸ್ಮರಣೆಯನ್ನೇ ಮಾಡಬೇಕು. ನಮ್ಮನ್ನೆಲ್ಲರನ್ನ ಕಾಯ್ತಕ್ಕಂಥ ಬೇಕು ಬೇಡಗಳನ್ನೆಲ್ಲ ಈಡೇರಿಸಿ ಉದ್ಧಾರ ಮಾಡ್ತಕ್ಕಂಥ ಅಂಥ ಪರಮಾತ್ಮನನ್ನ ನೆನೆಯುವ ದಿನಗಳು ಇವೆಲ್ಲ. ಹಾಗಾಗಿ ಶಿವರಾತ್ರಿಯ ಸಂದರ್ಭದೊಳಗೆ ಬರೇ ಶಿವಸ್ಮರಣೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಗುರುಸ್ಮರಣೆಯನ್ನು ಮಾಡುವಂತ ಅವಕಾಶ ನಮಗೆ ದೊರೆತದೆ. ಗಚ್ಚಿನ ಮಠದ ಈ ಪವಿತ್ರ ಆವರಣದೊಳಗೆ ನಾವು ಶಿವಯೋಗಿಯ ಸ್ಮರಣೆಯನ್ನ, ಶಿವಸ್ಮರಣೆಯನ್ನ, ಸಿದ್ಧಲಿಂಗ ಅಪ್ಪಗಳ ಸ್ಮರಣೆಯನ್ನ, ತ್ರಿವಿಧ ಸ್ಮರಣೆಗಳನ್ನ ಮಾಡಿಕೊಳ್ಳೋದಕ್ಕೊಂದು ಅವಕಾಶ. ಗಚ್ಚಿನ ಮಠದ ಶಿವರಾತ್ರಿ ಕಾರ್ಯಕ್ರಮ ಅಂದ್ರೇನೆ ಒಂದು ಅದ್ಭುತ, ಆನಂದ ಪಡುವಂಥ ಒಂದು ವೇದಿಕೆ ಅನ್ನುವಂತಹದ್ದು. ಈ ವೇದಿಕೆಯಿಂದ ತಾವೆಲ್ಲ ಸಂಗೀತವನ್ನು ಕೇಳಿದ್ದೀರಿ, ಸಾಹಿತ್ಯ ಚಿಂತನೆಯನ್ನು ಕೇಳಿದ್ದೀರಿ, ಪೂಜ್ಯರ ಆಶೀರ್ವಚನವನ್ನು ಕೇಳಿದ್ದೀರಿ, ಅನೇಕ ವಿದ್ವನ್ಮಣಿಗಳ ಅನುಭವಾಮೃತಗಳನ್ನ ಕೇಳ್ತಾ ಬಂದಿರುವಂಥವರಾಗಿದ್ದೀರಿ. ಇಂಥ ಶುಭ ಸಮಯದೊಳಗೆ ಸಿದ್ಧಲಿಂಗಪ್ಪಗಳವರ ಒಂದು ಸ್ಮರಣೆಯ ಈ ಘಟನೆಯನ್ನು ನೆನೆಸಿಕೊಂಡು ಅಪ್ಪಗಳು ಹೇಳಿದ್ದನ್ನು ನೆನೆಸಿಕೊಳ್ಳೋಣ. ನಾವು ಏನಪ್ಪಾ ಅಂದ್ರೆ, ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ನಿಮ್ಮ ಕಾರುಣ್ಯವಲ್ಲದೆ ಎಲೆದೇವ, ಮನೆಯ ತೊತ್ತಲಸಿದರೆ ಒಡತಿ ಮಾಡಿಕೊಂಬಂತೆ, ನಿನಗೆ ನೀನೇ ಮಾಡಿಕೋ ಕೂಡಲ ಸಂಗಮ ದೇವ ಅಂತ ಹೇಳು ಹಾಗೆ ನಾವು ಮಾಡೋರಲ್ಲ, ನೀಡವರಲ್ಲ, ಎಲ್ಲ ನೀನೇಯಪ್ಪ ಮಾಡವ ಅಂತ ಹೇಳಿ ಭಗವಂತನಿಗೆ ಮತ್ತೊಮ್ಮೆ ನಾವೆಲ್ಲ ಕೃತಜ್ಞರಾಗಿ ನಮ್ಮ ಬದುಕನ್ನು ಸಾಗಿಸೋದಷ್ಟೇ ನಮ್ಮ ಕೈಲಿರುವಂತಹದ್ದು ಅನ್ನೋದನ್ನ ನೆನೆಸಿಕೊಂಡು, ಬಸವಾದಿ ಶರಣರು ನಮಗಿಂಥ ಒಂದು ಜೀವನ ಕಲಿಸಿಕೊಟ್ರಲ್ಲ, ಸರಳತೆಯ, ಸೌಜನ್ಯತೆಯ, ಸಹಕಾರ ಪೂರ್ಣದ ಜೀವನವನ್ನ ನಮಗೆಲ್ಲ ಕಲಿಸಿಕೊಟ್ಟಾರ. ಏನಿದ್ರೂ ಕೂಡ ಕಡಿಮೆ. 1000 ಇದ್ದವನು ನೆಮ್ಮದಿಯಿಂದ ಬದುಕ್ತಾನೆ, 1,00,000 ಇದ್ದವನು ನೆಮ್ಮದಿಯಿಂದ ಬದುಕ್ತಾನೆ, 1,00,000 ಇದ್ದವನು ನೆಮ್ಮದಿಯಿಂದ ಬದುಕ್ತಾನೆ. 1000 ಇದ್ದವನಿಗೂ ಸಮಸ್ಯೆ ಇದೆ, 1,00,000 ಇದ್ದವನಿಗೂ ಸಮಸ್ಯೆ ಇದೆ, 1,00,000 ಇದ್ದವನಿಗೂ ಸಮಸ್ಯೆ ಇದೆ. ಅಂದ ಮೇಲೆ ಯಾರನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡುವಂತ ಅವಶ್ಯಕತೆ ಇಲ್ಲ, ಮತ್ತಾರನ್ನು ನೋಡಿ ಚಿಂತೆಗೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಜೀವನ ನಾವು ನೋಡಿಕೊಂಡು ಜೀವನ ಮಾಡಿದರೆ ಸಾಕಲ್ಲ, ನೆಮ್ಮದಿ ಇರೋದು ಅಲ್ಲೇ ಅನ್ನುವಂತಹದ್ದನ್ನ ಶರಣರು ನಮಗೆ ತೋರಿಸಿಕೊಟ್ಟಾರ. ಮುಂಜಾನೆ ಶಿವಯೋಗ, ಮಧ್ಯಾಹ್ನ ಕಾಯಕ, ಸಂಜೆ ಅನುಭವ, ರಾತ್ರಿ ನೆಮ್ಮದಿಯ ನಿದ್ದೆ, ಇಷ್ಟಿದ್ರ ಸಾಕಲ್ಲೇನಪ್ಪ ಜೀವನ, ನೀ ಗೆದ್ದೆ ಅಂತ ಶರಣರು ಏನು ಹೇಳ್ಯಾರಲ್ಲ, ಅಂಥ ಬದುಕನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಪೂಜ್ಯ ಶಿವಬಸವ ಮಹಾಸ್ವಾಮೀಜಿಯವರು ಬಹಳ ಪ್ರೀತಿಯಿಂದ ಶಿವರಾತ್ರಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದಾಗ ಬಹಳ ಸಂತೋಷವಾಯಿತು. ಅಥಣಿಗೆ ಬರೋದು ಅಂದ್ರನ ಒಂದು ಆನಂದ. ಅಥಣಿ ಶಿವಯೋಗಿಯ ನೆಲ, ಶಿವಯೋಗಿಗಳು ಸಂಚರಿಸಿದಂಥ, ತಪಸ್ಸನ್ನ ಮಾಡಿದಂಥ ಮತ್ತು ಲಿಂಗೈಕ್ಯರಾದಂಥ ಪುಣ್ಯಭೂಮಿ. ಈ ಪುಣ್ಯಭೂಮಿಗೆ ಬಂದು ಹೋದವರಿಗೆಲ್ಲ ಪುಣ್ಯ ಹತ್ತದಂತೆ ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳು ಇಲ್ಲೆಲ್ಲ ಬಂದು ಪೂಜ್ಯರ ಆಶೀರ್ವಾದವನ್ನ
ಪಡ್ಕೊಂಡು ಹೋದಂಥವ್ರು ಅದಾರ. ಅಷ್ಟ ಅಲ್ಲದನೆ ಆಗಲ್ಲೇ ಬಾಗೇವಾಡಿ ಪೂಜ್ಯರಿಂದ ಕೇಳಿದಿವಲ್ಲ, ಎಂಥೆಂಥ ಏನು ಹರಗುರು ಚರಮೂರ್ತಿಗಳು, ಜಗದ್ಗುರು ಮಹಾಸನ್ನಿಧಿಯವರಿಗೂ ಕೂಡ ಪೂಜ್ಯ ಶಿವಯೋಗಿಗಳ ಆಶೀರ್ವಾದ ಆಗಿತ್ತು ಅನ್ನುವಂಥ ವಿಚಾರವನ್ನ ಕೇಳ್ತಾ ಬಂದ್ರನ ಒಂದು ಆನಂದ ಆಗ್ತದೆ. ಅನೇಕ ಕಡೆಗಳಲ್ಲಿ ಶಿವಯೋಗಿಗಳವರ ಕುರಿತಾದ ಪ್ರವಚನವನ್ನು ಮಾಡುವಾಗ ಬಹಳ ಆನಂದ ಪಟ್ಟಿದ್ದೀನಿ. ಬಹುಶಃ ಅನೇಕ ಪ್ರವಚನಗಳ ಸಂದರ್ಭಕ್ಕಿಂತ ಪೂಜ್ಯ ಶಿವಯೋಗಿಗಳ ಪ್ರವಚನ ಮಾಡೋ ಸಂದರ್ಭದಲ್ಲಿ ಆದಂಥ ಅನುಭವ ಅದು ಬಹಳ ವಿಶೇಷವಾದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ಪ್ರಾರಂಭದಲ್ಲಿ ತೋಂಟದಾರ್ಯ ಮಠದಲ್ಲಿ ನಾವೆಲ್ಲ ಇದ್ದ ಅಧ್ಯಯನ ಮಾಡುವಾಗ ಒಂದು ಅನುಷ್ಠಾನ ಮಾಡ್ರಿ ಅಂತ ಅಪ್ಪುಗಳು ಹೇಳಿದ್ದಕ್ಕೆ ಮೊದಲಿಗೆ ಅನುಷ್ಠಾನ ಕಳಿಸಿದ ಜಾಗ ಯಾವುದು ಅಂದ್ರೆ ಅಥಣಿ ಶಿವಯೋಗಿಗಳ ಗುಂಡ ಏನೈತಲ್ಲ, ಅಲ್ಲೇ ಮುಂದ್ಗಡೆ ಇರ್ತಕ್ಕಂಥ ಶಿವಯೋಗಿಗಳ ಗವಿ ಒಳಗನೆ 21 ದಿನ ಇದ್ದು ಅನುಷ್ಠಾನ ಮಾಡುವಂತ ಒಂದು ಅವಕಾಶ ದೊರೆತದ್ದು. ಅದರ ಜೊತೆಗೆ ಮಲ್ಲಿಕಾರ್ಜುನ ಶರ್ಮಾ ಅನ್ನುವಂಥವರು ಆ ಗವಿಯಲ್ಲಿದ್ದು ಅನುಷ್ಠಾನ ಮಾಡಿದಂಥವ್ರು. ಇವತ್ತಿಗೂ ಅಲ್ಲಿ ಭಾವಚಿತ್ರ ಅವರದನ್ನು ನೋಡ್ತೀವಿ. ಕನ್ನಡಿಗರಾದಂಥ ಅವರು ಮಲ್ಲಿಕಾರ್ಜುನ ಅನ್ನುವಂಥ ಅವರು ಎಂಥ ದೊಡ್ಡ ಸಾಧಕರಾಗಿದ್ರು ಅಂತಂದ್ರೆ ಎಸ್.ಎ. ಪಾಟೀಲ್ರು ನಮ್ಮನ್ನ ಅವ್ರ ಭೇಟಿಗೆ ಕರ್ಕೊಂಡು ಹೋಗಿದ್ರು. ಏನಪ್ಪಾ ಅಂದ್ರೆ ಅವರು ಬರಸಾನ ಉತ್ತರ ಪ್ರದೇಶದಲ್ಲಿ ಬರ್ತದೆ, ಅಲ್ಲಿ ನಿಕುಂಜ ನ್ಯಾಸ್ ಅನ್ನುವಂಥ ಆಶ್ರಮದಲ್ಲಿ ಪೂಜರಿದ್ದದ್ದು. ಎಂಥ ದೊಡ್ಡ ಸಾಧಕರು ಅಂತಂದ್ರೆ ಅವರ ಅನುಭವ ಚಿಂತನೆಗಳನ್ನು ಕೇಳಲಿಕ್ಕೆ ದೂರ ದೂರದ ರಾಜ್ಯಗಳಿಂದ ಅನೇಕರು ಬರ್ತಿದ್ರು. ಅವರು ಪಂಜಾಬ್ ಹರಿಯಾಣ ಯೂನಿವರ್ಸಿಟಿಗಳಿಂದ PhD ಮಾಡಿಕೊಂಡಿದ್ರು. ಅಲ್ಲದೆ ಶರಣರ ವಿಚಾರಗಳನ್ನ ಆ ಭಾಗದಲ್ಲಿಯೂ ಕೂಡ ಅವರು ಪ್ರಸಾರ ಮಾಡ್ತಿದ್ರು ಅನ್ನೋದನ್ನು ಕೇಳಿ ನಾವು ಅವರನ್ನ ಭೇಟಿ ಮಾಡಿ ಬಹಳ ಆನಂದ ಪಟ್ಟಿದ್ವಿ. ಅಂಥವರು ಶಿವಯೋಗಿಗಳ ಬಗ್ಗೆ ಮನದುಂಬಿ ಹೇಳ್ತಾ ಇದ್ರು ಅಲ್ಲಿ ನಾವು ಹೋದಾಗ. ಹೀಗೆ ಆ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಅಂಥವರೆಲ್ಲ ಬಂದು ಇಲ್ಲಿ ಅನುಷ್ಠಾನ ಮಾಡಿ ಹೋಗಿ ಶಿವಯೋಗಿಗಳ ಬಗ್ಗೆ ಆ ಒಂದು ಭಾಗದಲ್ಲೆಲ್ಲ ಪ್ರಸಾರ ಮಾಡ್ತಕ್ಕಂಥ ಸಂದರ್ಭಗಳನ್ನು ಕೂಡ ನೆನೆಸ್ಕೊಳ್ತಾ ಇರ್ತೇವೆ. ಅದರ ಜೊತೆಗೆ ಪೂಜ್ಯ ಶೋಭಸುವ ಮಹಾಸ್ವಾಮೀಜಿಯವರು ಅವರು ಒಂದು 15-20 ವರ್ಷಗಳ ಒಡನಾಟ ಪೂಜ್ಯರದು. ಆ ಪೂಜ್ಯರು ಬಹಳ ಸರಳ ವ್ಯಕ್ತಿತ್ವ, ಅಲ್ಲದೆ ಒಂದು ವಿಶೇಷವಾದ ಗಾಂಭೀರ್ಯ, ಎಲ್ಲರ ಜೊತೆಗೆ ಪ್ರೀತಿಯ ಒಡನಾಟವನ್ನು ಇಟ್ಟುಕೊಂಡ್ರೂ ಕೂಡ ಒಂದು ಅನುಭವದ ಗಾಂಭೀರ್ಯತೆ ಪೂಜ್ಯರಲ್ಲಿದೆ. ಕಾರ್ಯಕ್ರಮದ ಆಯೋಜನೆ ಮಾಡೋದಾದರೆ ಪೂಜ್ಯರನ್ನ ನೋಡಿ ಕಲಿಬೇಕು ಮತ್ತು ಅನೇಕ ಪೂಜ್ಯರನ್ನ ಕರೆದು ಗೌರವಿಸುವಂಥ ಕಲಾವಿದರನ್ನ, ವಿದ್ವನ್ಮಣಿಗಳನ್ನ ಅವರಿಗೆ ಸರಿಯಾದ ಉಪಚರಿಸಿ ಅವರಿಗೆ ವೇದಿಕೆಯನ್ನು ಕೊಟ್ಟು ಅವರ ಜ್ಞಾನವನ್ನ ಪ್ರಸಾರವನ್ನು ಮಾಡಿ ಅನೇಕರಿಗೆಲ್ಲ ಅದರ ಪ್ರೇರಣೆ ಆಗಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂದರ್ಭಗಳನ್ನ ಬಹಳಷ್ಟು ವ್ಯವಸ್ಥೆಯನ್ನ ಮಾಡ್ತಾ ಬಂದಿರತಕ್ಕಂಥ ಅವರು ಮುರುಘಾ ಮಠದ ಏನು ಕಾರ್ಯವ್ಯಾಪ್ತಿಯನ್ನ ಸರಿಯಾಗಿ ಬಲ್ಲಂಥವ್ರು. ಅಲ್ಲದೆ ನಾಡಿನ ತುಂಬೆಲ್ಲ ಇಂಥ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡ್ತಾ ಬಂದಿರುವಂಥವರು. ಅಂಥವರು ಅನುಭವ ಬಹಳ ದೊಡ್ಡದ್ರಿ. ಅನುಭವದ ಮತ್ತು ವ್ಯಾವಹಾರಿಕ ಒಂದು ತಿಳುವಳಿಕೆ ಪೂಜ್ಯರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸಾಧಕರೆಲ್ಲರನ್ನ ಕರೆಸಿ ಅವರಿಗೆ ಆಧ್ಯಾತ್ಮದ ಮತ್ತು ವ್ಯಾವಹಾರಿಕ ಪ್ರಜ್ಞೆಯ ಎರಡೂ ವಿಚಾರಗಳನ್ನು ಹಂಚಿ ಸರಿಯಾಗಿ ಬೆಳಿರಪ್ಪ ಅನ್ನುವಂಥ ಪ್ರೇರಣೆದಾಯಕ ಮಾತುಗಳನ್ನು ಹೇಳ್ತಾ ಬರುವಂಥವರು. ಅಂಥವರ ಆತ್ಮೀಯತೆಯನ್ನು ನೆನೆದು ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ವಂದನೆಗಳು.